ವಿಸಿಟಿಂಗ್ ಫೀಸ್ ಅಂತಾನೆ $3. ನಾವು ಹೋಗಿದೀವಿ ಎಷ್ಟೊಂದು ಸಿಟಿ ಕಂಟ್ರಿಗಳಿಗೆ, ಅಲ್ಲಿ ಅವರು $3 ತಗೊಂತಾರೆ. ನೀವು ಸುಮ್ಮನೆ ಹೋಗಿದ ತಕ್ಷಣನೇ ಅಲ್ಲಿ ನೀವು ಪಾಸ್ಪೋರ್ಟ್ ಕೊಟ್ಟಿದ ತಕ್ಷಣ ನಿಮ್ದು $3 ತಗೊಂತಾರೆ. ಯಾಕಂದ್ರೆ ನಮ್ ಸಿಟಿ ಮೇಂಟೈನ್ ಮಾಡ್ಬೇಕಂತ. ನಮ್ಮಲ್ಲಿ ಅದೇನು ಇಲ್ಲ. ಬೆಂಗಳೂರು ಇವತ್ತು 1 ಕೋಟಿ ಜನಸಂಖ್ಯೆಗೆ 80 ಲಕ್ಷ ಟೂ ವೀಲರ್ ಇದೆ, ಗೊತ್ತಿರ್ಲಿ ನಿಮ್ಗೆ. 80 ಲಕ್ಷ ಟೂ ವೀಲರ್, 8,000 ಬಸ್ಗಳು, ಅದು ಬಿಟ್ಟು ಕಾರ್ಗಳು ಒಂದು 20 ಲಕ್ಷ ಕಾರ್ಗಳಿದೆ. ಅಂದ್ರೆ 1 ಕೋಟಿ ಜನಸಂಖ್ಯೆಗಿಂತ ಜಾಸ್ತಿ ವಾಹನಗಳಿದೆ. ಆಮೇಲೆ ಎಲ್ಲ ಬೆಂಗಳೂರೇ ಬೇಕು. ಇಟ್ಸ್ ದ ಮೋಸ್ಟ್ ಲಿವೇಬಲ್ ಸಿಟಿ ಇನ್ ದ ವರ್ಲ್ಡ್. ಲಾಸ್ಟ್ ಇಯರ್ ಇಟ್ ವಾಸ್ ವೋಟೆಡ್ ಅಸ್ ದ ಮೋಸ್ಟ್ ಲಿವೇಬಲ್ ಸಿಟಿ ಅಂತ. ಇಡೀ ದೇಶ ಅಲ್ಲ, ಇಡೀ ಪ್ರಪಂಚದಲ್ಲಿ ಇರೋರೆಲ್ಲ ಇಲ್ಲೇ ಬರಬೇಕು. ಆದ್ರೆ ಇಲ್ಲಿ ಬಂದ ಮೇಲೆ ನಮ್ದು ಸಿಟಿ ರೋಡ್ಸ್ ಎಷ್ಟಿದೆ, ನಮ್ದು ಇದ್ದಿದ್ದೆ ಎಲ್ಲ ಸೇರಿಸಿದ್ರೆ ಒಂದು 15-20 ಲಕ್ಷ ಜನ ಇದ್ವಿ. ಇಟ್ ವಾಸ್ ಕಾಲ್ಡ್ ಪೆನ್ಷನರ್ ಪ್ಯಾರಡೈಸ್. ಇಟ್ ವಾಸ್ ಕಾಲ್ಡ್ ಊಟಿ ತರ ಇತ್ತು ಇದು. ಇಟ್ ವಾಸ್ ಕಾಲ್ಡ್ ಪೆನ್ಷನರ್ ಪ್ಯಾರಡೈಸು, ಗಾರ್ಡನ್ ಸಿಟಿ, ಸೈನ್ಸ್ ಸಿಟಿ, IT ಸಿಟಿ, BT ಸಿಟಿ ಎಲ್ಲ ಹೋಗಿ ಇವತ್ತು ತಿಪ್ಪೆ ಸಿಟಿ ಆಗ್ಬಿಟ್ಟಿದೆ. ಯಾಕೆಂದ್ರೆ ಇವತ್ತು ಕಸನೇ ನಮ್ದು ಪ್ರತಿದಿನ ನಿಮ್ಗೆ ಗೊತ್ತಿರಲಿ 4,000 to 5,000 ಟನ್ ಕಸ ಉತ್ಪಾದನೆ ಮಾಡ್ತೀವಿ. ಎಲ್ಲಿ ತಗೊಂಡು ಹಾಕ್ತಾ ಇದೀವಿ? ನಮ್ಮ ಕಸನ ತಗೊಂಡೋಗಿ ಸುತ್ತಲೂ ಇರೋ ಹಳ್ಳಿಗೆ ಹಾಕ್ತಾ ಇದೀವಿ. ಪಾಪ ಹಳ್ಳಿಯವ್ರು ಏನ್ ತಪ್ಪು ಮಾಡಿದ್ರು? ನಮ್ ಕಸ ಅವ್ರಿಗೆ ತಗೊಂಡೋಗಿ ಹಾಕ್ಬೇಕು, ನಮ್ ಜನ ಇಲ್ಲಿ ಮಜಾ ಮಾಡ್ಬೇಕು. ಬಟ್ ಆದ್ರೆ ಆ ಹಳ್ಳಿಯವ್ರು ತಗೊಂಡಾಗ ಹಾಕೋಂಥ ಕಸನ ನಾವು ಪ್ರೋಸೆಸ್ ಮಾಡ್ತಾ ಇದೀವ. ನಾವೆಲ್ಲ ಸೇರಿಸಿ 5,000 ಟನ್ನಲ್ಲಿ ಪ್ರೋಸೆಸ್ ಮಾಡ್ತಾ ಇರೋದು 1,200 ಟನ್. ಇನ್ ಮಿಕ್ಕಿದ್ 3,000 ಟನ್ ತಗೊಂಡಾಗಿ ಡಂಪ್ ಮಾಡ್ತಾ ಇದೀವಿ.